ಸ್ನೇಹಿತರೆ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಫೈನಾನ್ಸ್ ಮಿನಿಸ್ಟರ್ ಅಂತ ಹೆಸರು ಪಡೆದಂಥ ಬೆಳಗಾವಿ ಜಿಲ್ಲಾ DCC ಬ್ಯಾಂಕಿಗೆ ಚುನಾವಣೆ ನಡೆಯುವುದು ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು. ಸ್ನೇಹಿತರೆ, ಯಾರ್ಯಾರು ಅಧಿಕಾರ ಸ್ಥಾಪನೆ ಮಾಡ್ತಾರೋ, ಯಾರು ಅದರ ಮೇಲೆ ಜೆಂಡಾ ಓರ್ತಾರೋ, ಯಾರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಅನ್ನೋದಕ್ಕೆ ಫಲಿತಾಂಶಕ್ಕೆ ಇನ್ನು 24 ಅವರ್ಸ್ ಬಾಕಿ ಇರುವಂಥದ್ದು. ಸ್ನೇಹಿತರೆ, ಈಗಾಗಲೇ ನಾಮಪತ್ರ ವಾಪಸ್ಸಾತಿ ದಿವಸ ನಿಮಗೆಲ್ಲ ಗೊತ್ತಿರುವಂತೆ ಅದೇನು ವಿಷಯನ ಹಳೆದ ಸುದ್ದಿ. 16 ಸ್ಥಾನಗಳ ಪೈಕಿ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಇನ್ನು 7 ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು. ಸ್ನೇಹಿತರೆ, ನಾಳೆಗೆ ನಡೀತಾ ಇರುವಂಥದ್ದು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೈ ವೋಲ್ಟೇಜ್ ಕ್ಷೇತ್ರ ಯಾವ ಅಂದರೆ ಮೊದಲ ಹಂತದಲ್ಲಿ ಬರ್ತಾ ಇರುವಂಥದ್ದು ನಿಪ್ಪಾಣಿ ಕ್ಷೇತ್ರ, ಎರಡನೇದು ಹುಕ್ಕೇರಿ ಕ್ಷೇತ್ರ, ಮೂರನೇದು ಅಥಣಿ ಕ್ಷೇತ್ರ ಅಥವಾ ರಾಯಬಾಗ್ ಕ್ಷೇತ್ರ, ಆಮೇಲೆ ನೆಕ್ಸ್ಟ್ ಬರುವಂಥದ್ದು ರಾಮದುರ್ಗ ಕ್ಷೇತ್ರ, ಕಿತ್ತೂರು ಕ್ಷೇತ್ರ, ಬೈಲಹೊಂಗಲ ಕ್ಷೇತ್ರ. ಒಟ್ಟು 7 ಸ್ಥಾನಗಳಲ್ಲಿ ನಡೆಯುವಂಥ ಚುನಾವಣೆ ಭಾರಿ ತುರುಸಿನಿಂದ ನಡೀತಾ ಇರುವಂಥದ್ದು. ಸ್ನೇಹಿತರೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ತಾರೋ, ಏನೇನು ಗೆಲ್ತಾರೋ, ನಾಡಿ ಮಿಡಿತ ಏನೈತಿ, ಜನರ ನಾಡಿ ಮಿಡಿತ ಏನೈತಿ, ಜನರ ಅನ್ನೋಕ್ಕಿಂತಲೂ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಜನರ ನಾಡಿ ಮಿಡಿತ ಏನೈತಿ, ಯಾರು ಗೆಲ್ಬೋದು, PKPS ಯಾರ ಕಡೆ ಇರ್ಬೋದು, ಈಗಾಗಲೇ ಅವರೆಲ್ಲ ತೊಗೊಂಡು ಹೋಗಿದ್ದಾರೆ, ಪ್ರವಾಸ ತೆಗೆದುಕೊಂಡು ಹೋಗಿದ್ದಾರೆ, ಇದನ್ನೆಲ್ಲ ಮೀರಿ ನಾವು ಗೆಲ್ತೇವೆ ಅಂತೇಳಿ ವಿರೋಧ ಪಾರ್ಟಿ ಅವ್ರು ಅಂತಾರೆ. ಹೆಂಗೆ ಏನು ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಮೊದಲನೇದು ಹೇಳಬೇಕಂದ್ರೆ ನಾವು ಬೈಲಹೊಂಗಲದಿಂದ ಸ್ಟಾರ್ಟ್ ಮಾಡ್ತೇನೆ. ಬೈಲಹೊಂಗಲದಲ್ಲಿ ಈಗಾಗಲೇ ಇಬ್ಬರು ಸ್ಪರ್ಧೆ ಮಾಡಿರುವಂಥದ್ದು. ಒಂದು ಇಬ್ಬರು ಮಾಜಿ ಶಾಸಕರೇ, ಒಬ್ಬರು ಮಹಂತೇಶ್ ದೊಡ್ಡಗೌಡರು, ಇನ್ನೊಬ್ಬರು VI ಪಾಟೀಲ್ ಅವರು. ಮಹಂತೇಶ್ ದೊಡ್ಡಗೌಡರು ಸತತವಾಗಿ ಬೈಲಹೊಂಗಲ ಕ್ಷೇತ್ರದಿಂದ ಗೆಲ್ತಾನೆ ಬಂದಿರುವಂಥದ್ದು. VI ಪಾಟೀಲರು ಗೆದ್ದ ಉದಾಹರಣೆ ಈ DCC ಬ್ಯಾಂಕಿಗೆ ಡೈರೆಕ್ಟರ್ ಆದಂಥ ಉದಾಹರಣೆ ಇಲ್ಲ. ಸ್ನೇಹಿತರೆ, ಇಲ್ಲೇನಾಗಿತ್ತು ಅಂದರೆ ಇದ್ರಾಗ ಕಿತ್ತೂರು ಮತಕ್ಷೇತ್ರ ಮತ್ತು ಬೈಲಹೊಂಗಲ ಕ್ಷೇತ್ರಕ್ಕೆ ಒಂದಕ್ಕೊಂದು ಟೈಪ್ ಇದ್ದಂಗೆ. ಅಲ್ಲೇನಾಯ್ತು ಅಂದರೆ ಇಲ್ಲಿ ಕಿತ್ತೂರು ಮತಕ್ಷೇತ್ರದಾಗ ಹಾಲಿ MLA ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ತಮ್ಮ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವ್ರನ್ನ ಇಲ್ಲಿ ಡೈರೆಕ್ಟರ್ ಮಾಡಲಿಕ್ಕೆ ಹೊಂಟಿರುವಂಥದ್ದು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಕೂಡ ಬೆಂಬಲ ನೀಡಿರುವಂಥದ್ದು. ಸ್ನೇಹಿತರೆ, ಆದರೆ ಮಾಜಿ ಸಚಿವರು, ಮಾಜಿ ಶಾಸಕರು ದಿವಂಗತ DB ಇನಾಮದಾರ್ ಅವರ ಪುತ್ರ ಆಗಿರ್ತಕ್ಕಂಥ ವಿಕ್ರಮ್ ಇನಾಮದಾರ್ ಅವರನ್ನು ತಮ್ಮ ಕ್ಯಾಂಡಿಡೇಟ್ ಮಾಡ್ಕೋಬೇಕಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಓಟಿಲಿ ಕ್ಷೇತ್ರಗಳಲ್ಲಿ 29 ಕ್ಷೇತ್ರ, ಒಬ್ಬರ ಕಡೆ 15 ಇದ್ದಾವೆ. ವಿಕ್ರಮ್ ಇನಾಮದಾರ್ ಅವರ ಕಡೆ 15 ಓಟುಗಳು ಇರುವಂಥದ್ದು. ಇಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವ್ರ ಕಡೆ 14 ಓಟುಗಳು ಇರುವಂಥದ್ದು. ಈಗಾಗಲೇ ವಿಕ್ರಮ್ ಅವ್ರ ಕಡೆ ಇದ್ದಂಥ ಡೆಲಿಗೇಷನ್ ಫಾರ್ಮ್ ಏನು ತೆಗೆದುಕೊಂಡು ಅವರೇನು ಹೋಗಿದ್ದಾರೆ, ಪ್ರವಾಸಕ್ಕೆ ಹೋಗಿದ್ದಾರೆ, ಅವರಲ್ಲೇ ಕೆಲವು ಓಟುಗಳು ನನಗೆ ಬರ್ತಾವಂತೇಳಿ ಬಾಬಾ ಸಾಹೇಬರು ನಂಬಿರುವಂಥದ್ದು. ಸ್ನೇಹಿತರೆ, ಅದ್ರ ಜೊತೆಗೆ ಇನ್ನೇನಾಗಿದೆ, ಒಂದು 2-3 ದಿನಗಳ ಹಿಂದೆ ಏನಾಗಿತ್ತು ಅಂದರೆ ಹೈಕೋರ್ಟಿಂದ ಆದೇಶವನ್ನು ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ತಂದಾರೆ. ಅಂದರೆ ಹೊಸಕಾದ್ರೊಳಿ PKPS ಇಂದ ಅದೇನೋ ಸಮಸ್ಯೆ ಆಗಿತ್ತು ಅಂತ, ಅವ್ರಿಗೆ ವೋಟಿಂಗ್ ಮಾಡೋಕ್ಕೆ ಪವರ್ ಇಲ್ಲ ಅಂತೇಳಿ DCC ಬ್ಯಾಂಕ್ ಅವ್ರು ಹೇಳಿದ್ರಂತ. ಅದನ್ನು ಅವರು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅವ್ರಿಗೆ ವೋಟಿಂಗ್ ಪವರ್ ಕೊಟ್ಟೈತಿ. ವೋಟಿಂಗ್ ಪವರ್ ಕೊಟ್ಟು ಅವ್ರಿಗೊಂದು ಕಂಡೀಷನ್ ಆಕೈತಿ, ಇದನ್ನು ಇಲೆಕ್ಷನ್ ಸಪ್ರೇಟ್ ಮಾಡಬೇಕು, ಅದನ್ನು ಆ ಮತವನ್ನು ಸಪ್ರೇಟ್ ಡಬ್ಬೆ ಇಡಬೇಕು. 28ನೇ ತಾರೀಕು ಮತ್ತೆ ಹಿಯರಿಂಗ್ ಐತಿ, ಆ ಲಾಸ್ಟ್ ಹಿಯರಿಂಗ್ ಐತಿ. ಆ ಹಿಯರಿಂಗ್ದಾಗ ಏನು ಡಿಸಿಷನ್ ಆಕೈತಿ ಅದ್ರ ಮೇಲೆ ಅದನ್ನು ಕೌಂಟ್ ಮಾಡಬೇಕು ಅವಾಗ ವಿಚಾರ ಇರುವಂಥದ್ದು. ಫಸ್ಟ್ ಮಾತ್ರ ವೋಟಿಂಗ್ ಆಗುವಂಥದ್ದು. ಇದು ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಅದು ಅಂದರೆ ಅವರ ಬೆಂಬಲಿಗರಂಥವ್ರು. ಒಂದು ವೇಳೆ ವಿಕ್ರಮ್ ಇನಾಮದಾರ್ ಅವರು ಅತಿ ಹೆಚ್ಚು ಮತಗಳು 2-3 ಮತಗಳನ್ನು ಅಂತರಂತ ತೆಗೆದು ಗೆದ್ದ ಹೋಯಿತು. ಗೆಲ್ಲಿಲ್ಲ ಅಂದರೆ ಈ ಮತವನ್ನು ಕೂಡ ಕನ್ಸಿಡರ್ ಮಾಡಬಾರ್ದು ಅನ್ನೋದನ್ನು ಅಲ್ಲಿವರೆಗೂ ವೋಟಿಂಗ್ ಅಥವಾ ರಿಸಲ್ಟ್ ಡಿಕ್ಲೇರ್ ಆಗೋದನ್ನ ತಡೆ ಹಿಡಿಯಲಾಗುವುದು ಅಂತ ಹೈಕೋರ್ಟ್ ಆದೇಶ ಇರುವಂಥದ್ದು. ಸ್ನೇಹಿತರೆ, ಬೈಲಹೊಂಗಲದಾಗ ಟೋಟಲ್ ಇರತಕ್ಕಂಥ ಸೀಟುಗಳು ಎಷ್ಟು ಅಂದರೆ 74 ಕೋಟುಗಳು. ಅದರಲ್ಲೂ ಕೂಡ ಮಹಂತೇಶ್ ದೊಡ್ಡಗೌಡ ಅವರ ಕೈಯಾಗಿ 57 PKPS ಇರುವಂಥದ್ದು. ಯಾಕಂದರೆ ಭಾಳ ವರ್ಷದಿಂದ ಅವರು 3-4 ಬಾರಿಯಿಂದ ಅವರು ಡೈರೆಕ್ಟರ್ ಆಗಿರುವಂಥದ್ದು. ಇವು ಕೂಡ PKPS ಹೆಚ್ಚು ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಹೆಚ್ಚು ಮಾಡ್ಕೊಂಡು ಓಟನ್ನು ಅರಿಕ್ ಮಾಡಿಕೊಂಡಿರುವಂಥದ್ದು. ಸ್ನೇಹಿತರೆ, VI ಪಾಟೀಲ್ ಅವ್ರ ಕಡೆ ಒಂದು 17 ಅಷ್ಟೇ ಇರುವಂಥದ್ದು. ಸ್ನೇಹಿತರೆ, ಈ 17ನ್ನು ಮೀರಿ ಕೂಡ ಗೆಲ್ಲೋದು ಅಂದ್ರೆ ಅದು ದೊಡ್ಡ ಸಾಹಸ, ಅದು ಇತಿಹಾಸ ಸೃಷ್ಟಿ ಅಂತ ಹೇಳ್ಬೋದು. ಸ್ನೇಹಿತರೆ, ಆದರೆ ಅಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಏನು ಕಾಣ್ತಾ ಇರುವಂಥದ್ದು ಮಹಂತೇಶ್ ದೊಡ್ಡಗೌಡವರು ಗೆಲ್ಲುವಂಥದ್ದು. ಮತ್ತು ಇಲ್ಲಿ ಒಂದು ಏನು ಟ್ವಿಸ್ಟ್ ಅಂದರೆ ಈ VI ಪಾಟೀಲರು ಮತ್ತು
ಬಾಬಾ ಸಾಹೇಬ್ ಪಾಟೀಲರು ಸಂಬಂಧಿಕರೊಳಗೆ ಅವ್ರು ಹೆಂಗೆ ಕೊಡಿಸಿರತ್ತಾರ ಅಂದ್ರೆ ಅಲ್ಲಿ ಇದ್ರಾಗ ಬಯಲೊಂಗಲದಾಗ ಎ ಪಾಟೀಲನ್ನು ಕೊಡಿಸ್ಯಾರ. ಕಿತ್ತೂರು ಕ್ಷೇತ್ರದಲ್ಲಿ ವಿಕ್ರಮ ಇನಾಮದಾರವ್ರು ಹಿಂದೆ ತೆಗೆಸ್ಕೋಬೋದು, ನೀವು ಇಲ್ಲಿ ತೆಗಿಸ್ರೆ ನಾವು ಅಲ್ಲಿ ಹಿಂದೆ ತೆಗೆದು ನಿಮ್ಮನ್ನೂ ವಿರೋಧ ಮಾಡ್ತು ನಮ್ಮನ್ನೂ ವಿರೋಧ ಮಾಡಿರಿ ಅನ್ನುವಂಥ ಚಾಪ್ ಕೆಡುವ ಸಂಬಂಧ ಏನೋ ಮಾಡಿದ್ರೆ ಅಂತ ಸುದ್ದಿ ಇರುವಂಥದ್ದು. ಬಟ್ ಒಳ ರಾಜಕೀಯ ಹೀಗಿರುವಂಥದ್ದು. ಬಟ್ ಅದು ಮಾಂತೇಶ್ ದುರ್ಗೌಡ್ರು ಏನಂದ್ರತ್ತ, ಅದಕ್ಕೆ ನಾವೇನಪ್ಪಂದ್ರೆ ಎಲೆಕ್ಷನ್ ಆಗಲಿ, ಸೋತ್ರ ನಾನು ಸೋಲ್ತೀನೋ, ಗೆದ್ರೆ ಅವ್ರು ಗೆಲ್ಲಿ ಅಂತೇಳಿ ಅವರು ಕಾನ್ಫಿಡೆಂಟ್ ಅಂತ ಹೇಳಂತ ಆತ್ಮವಿಶ್ವಾಸ ಇತ್ತಲ್ರಿ. ಓಟ್ ನಮ್ಮ ಕಡೆ ಇದಾವೆ ಅಂತೇಳಿ ಇತ್ತಲ್ಲ ಅವ್ರ ಕಡೆ. ಅವ್ರು ಯಾಕೆ ಒಪ್ತಾರೆ ರೀ? ಇಲೆಕ್ಷನ್ ಆಗಲಿ ಅಂತಾರೆ ಅವ್ರು, ನಾವ್ಯಾಕೆ ಅವಿರೋಧ ಆಯ್ಕೆ ಆಗೋದು, ಇಲೆಕ್ಷನ್ ಆಗಲಿ ಅಂತಾರೆ. ಬಟ್ ಅಲ್ಲಿ ಬಾಬಾ ಸಾಹೇಬ್ ಪಾಟೀಲರು ಹಿಡಿದ್ರು ಅವರು. ಯಾಕಂದ್ರೆ ಅಲ್ಲಿ ಏನು ಮಾಡೋಕ್ಕೆ ಹೋಗಿ ಇಲ್ಲಿ ಸಿಕ್ಕಾಕೊಂಡ್ರು. ಇಲ್ಲಿ ವಿಕ್ರಮ ಇನಾಮದಾರರು ಹಿಂದೆ ಸಲ್ಲಿಸ್ತಾರತ್ತೆ ಅವ್ರು ಅಂದ್ಕೊಂಡಿದ್ರು. ಯಾಕಂದ್ರೆ ಜಾರಕಿಹೊಳಿ ಅಣ್ಣ ತಮ್ಮ ಕೂಡ ಇದನ್ನು ಮ್ಯಾನೇಜ್ ಮಾಡತ್ತಿದ್ರಲ್ಲ. ತಮ್ಮ ಬಾಲಚಂದ್ರ ಜಾರಕಿಹೊಳಿ ವಿಕ್ರಮ ಡಿ ಇನಾಮದಾರ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಅಣ್ಣ ಸತೀಶ್ ಜಾರಕಿಹೊಳಿ ಬಾಬಾ ಸಾಹೇಬ್ಗೆ ಸಪೋರ್ಟ್ ಮಾಡಿದರು. ಇಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಟ್ವಿಸ್ಟ್ ಇಲ್ಲಿ. ಆದರೂ ಮೇಲ್ನೋಟಕ್ಕೆ ವಿಕ್ರಮ ಇನಾಮದಾರರು ಗೆಲ್ತಾರೋ ಅನ್ನುವಂಥ ಸುದ್ದಿ ಇರುವಂಥದ್ದು ಸ್ನೇಹಿತರೆ. ಒಂದು ವೇಳೆ ಈ ಹೈಕೋರ್ಟ್ನಲ್ಲಿರ್ತಕ್ಕಂಥ ಕೋರ್ಟನ್ನು ಕನ್ಸಿಡರ್ ಮಾಡಿದರೆ ಆಮೇಲೆ 15 ಆಗ್ತಾವೆ. 15 ಆದರೆ ಆ್ಯಸ್ ಯೂಶ್ವಲ್ ಟಾಸ್ ಆರಿಸ್ಬೇಕಾಗತ್ತೆ. ಕಿತ್ತೂರದ್ದು ಟಾಸ್ ಮೇಲೆ ಡಿಪೆಂಡ್ ಇರುವಂಥದ್ದು ಸ್ನೇಹಿತರೆ. ಬಯಲಂಗಳದ್ದು ನಿಶ್ಚಲವಾಗಿ ಇರುವಂಥದ್ದು. 2 ಕ್ಷೇತ್ರ ಆಯಿತು. ಇನ್ನು 3ನೇ ಕ್ಷೇತ್ರ ಯಾವುದಂದ್ರೆ ಇದು ರಾಮದುರ್ಗ ಮತಕ್ಷೇತ್ರ. ರಾಮದುರ್ಗ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ PKPS ಇರುವಂಥದ್ದು 37 ಇರುವಂಥದ್ದು. ಆದರೆ ವೋಟಿಂಗ್ ಹಾಕಲು ಎಲಿಜಿಬಲ್ ಆದಂಥ PKPSಗಳು ಎಷ್ಟಿದಾವೆ ಅಂದ್ರೆ 35. 2 ಕ್ಷೇತ್ರಗಳು ಯಾವಂದ್ರೆ ಸಾಲಹಳ್ಳಿ ಮತ್ತು ಹುಲ್ಕುಂದ ಕ್ಷೇತ್ರಗಳನ್ನು ವೋಟಿಂಗ್ ಮಾಡಲಿಕ್ಕೆ ಬರ್ದಂಗೆ ಮೆಜಾರಿಟಿ ಆಗದಂಗೆ ಕೋರಮ ಭರ್ತಿ ಆಗದಂಗೆ ನೋಡಿಕೊಂಡ್ರು. ಯಾಕಂದ್ರೆ ಅವು 2 ಸೀಟುಗಳು ಮಲ್ಲಣ್ಣ ಯಾದವಾಡಗೆ ಬರ್ತಿದ್ವು ಅಂತ ಅದನ್ನು ರಾಜಕಾರಣ ಮಾಡಿ ಅವ್ರು ಕೋರಮ್ ಆಗದಂಗೆ ಆ ಎರಡೂ ಸೊಸೈಟಿಯ ಡೈರೆಕ್ಟರ್ಗಳನ್ನ ಪ್ರವಾಸಕ್ಕೆ ಹೋದ್ಬಿಟ್ರು. ಅಂದ್ರೆ ಏನದ್ರ ಅರ್ಥ ಅಂದ್ರೆ 2 ವೋಟ್ ಕಮ್ಮಿ ಆದರೆ ಮತ್ತು ನಮ್ಮ ಗೆಲುವು ಮುಂಚೂಣಿಗೆ ಬರ್ತೈತಿ, ಅಥವಾ ಗೆಲುವಿನ ಸಮೀಪ ಬರ್ತೀವಿ, ಅಥವಾ ಗೆಲ್ತೀವಿ ಅನ್ನೋ ವಿಶ್ವಾಸ ಅವ್ರಿಗಿರ್ತವೆ. ನಾವು ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟ್ ಯಾರಂದ್ರೆ ಶ್ರೀಕಾಂತ್ ಧವನ್ ಅವರು. ಶ್ರೀಕಾಂತ್ ಧವನ್ಗೆ ಎದುರಾಗಿ ಯಾರ್ಯಾರು ಇದ್ರು ಅಂದ್ರೆ ಆರಂಭದಾಗ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರಿದ್ದರು, ಮಲ್ಲಣ್ಣ ಯಾದವಾಡ್ ಅವರಿದ್ದರು. ಬಟ್ ನಾಮಪತ್ರ ವಾಪಸ್ ಆತಿ ಇದ್ರೊಳಗೆ ಅಶೋಕ್ ಪಟ್ಟಣ್ ಅವರು ತಮ್ಮ ನಾಮಪತ್ರವನ್ನು ಹಿಂದೆ ತೆಗೆದುಕೊಂಡ್ರು. ಅದಕ್ಕೆ ನೂರಾರು ಕಾರಣಗಳಿದಾವೆ. ಏನೇನು ಕಾರಣಗಳಿದಾವೆ ಅಂದ್ರೆ, ಯಾಕಂದರೆ ಕಳೆದ 23ರ ಚುನಾವಣೆಯೊಳಗೆ ವಿಧಾನಸಭಾ ನಡೆದಂಥ ಚುನಾವಣೆಯಲ್ಲಿ ಯಾದವಾಡ್ ಅವ್ರಿಗೆ ಟಿಕೆಟ್ ತಪ್ಪಿಸಿ, ಇದೇ ಜಾರಕಿಹೊಳಿ ಅವರು ಅವ್ರಿಗೆ ಟಿಕೆಟ್ ತಪ್ಪಿಸಿರಂತ ಆರೋಪ ಇರುವಂಥದ್ದು. ಆ ಟಿಕೆಟ್ ತಪ್ಪಿಸಿದ ಸಿಟ್ಟಿಲೆ ಆವಾಗ ಅವರೆಲ್ಲ ಕೂಡಿ ಅಶೋಕ್ ಪಟ್ಟಣ್ ಅವ್ರಿಗೆ ಸಪೋರ್ಟ್ ಮಾಡಿದ್ರಂತೆ. ಆ ಒಂದು ಋಣ ಇತ್ತಲ್ಲ ಯಾರ ಮೇಲೆ, ಅಶೋಕ್ ಪಟ್ಟಣ್ ತೀರಿಸುವ ಋಣ ಒಂದಿತ್ತು. ಆ ಋಣ ತೀರಿಸುವ ನಿಟ್ಟಿನಾಗ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಮಲ್ಲಣ್ಣ ಯಾದವಾಡ್ ಅವ್ರಿಗೆ ತಮ್ಮಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಹ್ಯಾಂಡ್ ಓವರ್ ಮಾಡಿರಂತ. ಆಮೇಲೆ ಏನಾಯಿತು, ಶ್ರೀಕಾಂತ್ ಧವನ್ ಅವ್ರ ಕಡೆ 14 ವೋಟ್ಗಳಿದ್ವು, ಉಳಿದಿದ್ದೆಲ್ಲ ಹಂಚಿ ಹೋಗಿದ್ವು. 14 ಉಳಿದಿದ್ದೆಲ್ಲ ಹಂಚಿ ಹೋಗಿದ್ವು. ಒಬ್ಬರ ಕಡೆ 9, ಒಬ್ಬರ ಕಡೆ 10 ಮತ್ತಿರುವಂಥದ್ದು ಸ್ನೇಹಿತರೆ ಹಂಚಿ ಹೋಗಿದ್ದು. ಅದು ಏನಾಗಿಬಿಡ್ತು ಅಂದರೆ, ಪಂಚಗಾಂವದ ಒಂದು ಕ್ಯಾಂಡಿಡೇಟನ್ನು ಇವರು ಹಾರಿಸಿದ್ರು. ಯಾರು? ಶ್ರೀಕಾಂತ್ ಧವನ್ ಪಾರ್ಟಿ ಅಂದರೆ ಜಾರಕಿಹೊಳಿ ಪಾರ್ಟಿ, ಬಾಲಚಂದ್ರ ಜಾರಕಿಹೊಳಿ ಪಾರ್ಟಿ ಅವ್ರು ಹಾರಿಸಿದ್ರು. ಬಟ್ ಡೆಲಿಗೇಷನ್ ಫಾರ್ಮ್ ಕೊಡೋ ಸಮಯದೊಳಗೆ ಅವರು ಡೆಲಿಗೇಷನ್ ಫಾರ್ಮ್ ಕೊಟ್ಟು ಕೂಡಲೇ ಮಲ್ಲಣ್ಣ ಯಾದವ್ರ ಗಾಡಿಯನ್ನು ಪಂಚಗಾಂವ್ ಕ್ಯಾಂಡಿಡೇಟ್ ಏನು ಡೆಲಿಗೇಷನ್ ಫಾರ್ಮ್ ತೆಗೆದುಕೊಂಡಿದ್ದ ಅವರು ಅಲ್ಲಿ ಹೆತ್ತಿರುವಂಥ ಅನ್ನುವಂಥದ್ದು ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಾಗಿಬಿಡ್ತು ಅಂದರೆ, ಕೋರ್ಟ್ ಆರ್ಡ್ರ್ ಅಂತಂದ್ರೆ ಏನೇನಂದ್ರೆ, ಚುಂಚನೂರ, ಹೊಸಕೆರೆ, ಹನುಮಸಾಗರ ಈ 3 PKPSಗಳಿಗೆ ವೋಟ್ ಹಾಕಕ್ಕೆ ಬರುವಂಗೆ ಕೋರ್ಟ್ ಆರ್ಡ್ರ್ ಮಾಡಿಸ್ಕೊಂಡು ಯಾರು ಬಂದಿದ್ರು ಅಂದ್ರೆ ಮಲ್ಲಣ್ಣ ಯಾದವಾಡ್ ಅವ್ರು ಬಂದಿದ್ದರು. ಇದೆಲ್ಲ ಕೂಡಿಸಿ ಎಷ್ಟಾಗಿತ್ತು ಅಂದ್ರೆ 35 ಸೀಟ್ ಐತಿ, 2 ಸೀಟ್ ಅಂತೆ ಎಲಿಜಿಬಲ್ ಆಗದಂಗೆ ನೋಡ್ಕೊಂಡಿದ್ರು. ಇನ್ನು 3 ಸೀಟ ಮತ್ತು ಇವ್ರ ಕಡೆ ಪಂಚಗಾಂವ್ PKPS ಕ್ಯಾಂಡಿಡೇಟ್ ಹೋದ್ರು ತಪ್ಪಿ ಮಲ್ಲಣ್ಣ ಯಾದವಾಡ್ ಅವ್ರ ಗಾಡಿ ಹತ್ತಿದ ಕೂಡಲೇ ಧವನ್ ಅವ್ರ ಕಡೆ 13 ಉಳಿದಿರುವಂಥದ್ದು ಸ್ನೇಹಿತರೆ. ಇನ್ನು ಉಳಿದಿದ್ದೆಲ್ಲ ಯಾರ ಕಡೆ ಅಂದ್ರೆ ಮಲ್ಲಣ್ಣ ಯಾದವಾಡ್ ಅವ್ರ ಕಡೆ ಇರುವಂಥದ್ದು ಸ್ನೇಹಿತರೆ. ಅಂದರೆ 22 ಸೀಟುಗಳು, 22 ವೋಟುಗಳು ಮಲ್ಲಣ್ಣ ಯಾದವ್ ಇರುವಂಥದ್ದು. ಅಲ್ಲಿಯೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಆಗುವ ಸಂಭವ ಇರುವಂಥದ್ದು ಸ್ನೇಹಿತರೆ. ಈ ಹಿಂದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರು ಮಲ್ಲಣ್ಣ ಯಾದವ್ ಅವ್ರನ್ನ ಮಾತು ಕೇಳಿಲ್ಲ ಅನ್ನುವ ದೃಷ್ಟಿಯಿಂದ ಅವ್ರನ್ನ ಸೋಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರು. ಆಮೇಲೆ ಇವ್ರನ್ನೂ ನಿಲ್ಲಿಸಿದರು. ಅಲ್ಲಿಯ ಅಂದರೆ ಅವ್ರ ವಿರುದ್ಧ ಒಂದು ಪೆನಲ್ ರೆಡಿ ಮಾಡಿದರು.
ಬಟ್ ಆ ಫೈನಲ್ 7 ಸೀಟಿಗೆ ತೃಪ್ತಿ ಆಗಿರುವಂಥದ್ದು. ಈಗ ಕೂಡ ಸಾಕಷ್ಟು ಇವರು ಹೋರಾಟ ಮಾಡಿದ್ರು ಕೂಡ ಮಲ್ಲಣ್ಣ ಯಾದವ್ ಅವರು ಗೆಲ್ತಾರ ಅಂಥೇಳಿ ಅಲ್ಲಿ ಹರಡಿರುವಂಥ ಸುದ್ದಿ ನಮಗೆ ಬಂದಿರುವಂಥ ಮಾಹಿತಿ ಸ್ನೇಹಿತರೆ. ಇನ್ನು ಇದಕ್ಕೂ ಮೀರಿ ಧವನ್ ಅವರು ಗೆದ್ರಂದ್ರೆ ಧವನ್ ಅವರ ಶ್ರೀಕಾಂತ್ ಅವರ ಅದೃಷ್ಟ ಅನ್ಬೋದು. ಸಾಕಷ್ಟು ಹೋರಾಟ ಮಾಡಿಯೂ ಕೂಡ ಮಲ್ಲಣ್ಣ ಯಾದವ್ ಸೋಲ್ತಾರಂದ್ರೆ ಅವರು ದುರಾದೃಷ್ಟ ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರೋದಂದರೆ ಅಥಣಿಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಲಕ್ಷ್ಮಣ್ ಸವದಿ ಅವರು. ಹಾಲಿ ಡೈರೆಕ್ಟರ್ ಇದ್ದರು, ಹಾಲಿ ಶಾಸಕರು, DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಹಾಗೆ ಕರ್ನಾಟಕ ಸರ್ಕಾರದ ಡೆಪ್ಟಿ CM ಆಗಿದ್ದಂಥ ಲಕ್ಷ್ಮಣ್ ಸವದಿ ಅವರು. ಇಲ್ಲಿ ಅವ್ರಿಗೆ ಎದುರಾಗಿ ಯಾರು ನಿಂತಾರೆ ಅಂದರೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಅವರು. ಮಹೇಶ್ ಕುಮಟಳ್ಳಿ ಅವ್ರಿಗೆ ಹೆಚ್ಚು PKP ಇರದೇ ಇರ್ಬೋದು, ಆದರೆ ಅಲ್ಲೆಲ್ಲ ನಡೀತಾ ಇರುವಂಥದ್ದು ಲಕ್ಷ್ಮಣ್ ಸವದಿ ಅವ್ರದ್ದು. ಆದರೆ ಅಲ್ಲೇ ನೆರೆ ಇರತಕ್ಕಂಥ ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆಯವ್ರನ್ನ ಅವಿರೋಧವಾಗಿ ಯಾಕೆ ಆಯ್ಕೆ ಮಾಡಿರಂದ್ರೆ ಅವೇನು ಶ್ರೀನಿವಾಸ್ ಪಾಟೀಲ್ ಅವರಿಗೆ ಹೆಚ್ಚು ಓಟ್ ಬೀಳಲಿಕ್ಕಿಲ್ಲ ಅನ್ನೋ ಒಂದು ಭಯದಿಂದನ ಅಂದ್ರೆ ಅಷ್ಟೆಲ್ಲ ಸೆಟ್ ಮಾಡಿದಾರತ್ತೆ ಲಕ್ಷ್ಮಣ್ ಸವದಿ ಅವರ. ಅದಕ್ಕಾಗಿ ಓಟ್ ತೊಗೊಳ್ಳಿ ಅಂದ್ರೆ ಅಸಹ್ಯ ಆಕೈತೆ ಅಂತೇಳಿ ಅವ್ರು ಹಿಂದೆ ತಗೊಂಡ್ರು. ಅದು ಒಂದು ಉದ್ದೇಶ. ನೆಕ್ಸ್ಟ್ ನಾಳೆ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಹುದ್ದೆಗಾಗಿ ನಾವು ನಿಮ್ಮನ್ನ ಅವಿರೋಧ ಆಯ್ಕೆ ಮಾಡಿದ್ರು, ನೀವು ನಮ್ಗೆ ಓಟ್ ಹಾಕ್ರಿ ಅಂತ ಅವ್ರನ್ನ ಕೇಳ್ಕೊಬೋದಲ್ಲ ರಾಜು ಕಾಗೆ ಅವ್ರನ್ನ. ಅದಕ್ಕಾಗಿ ಜಾರಕಿಹೊಳಿ ಅವರು ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿ ಅವ್ರನ್ನ ಅವಿರೋಧವಾಗಿ ಆಯ್ಕೆಯಾಗುವಂತೆ ನೋಡ್ಕೊಂಡಂಥವ್ರು ಸ್ನೇಹಿತರೆ. ಬಟ್ ಲಕ್ಷ್ಮಣ್ ಸವದಿ ಅವ್ರನ್ನ ಮಾಡಲಿಲ್ಲ, ಅವಿರೋಧ ಆಯ್ಕೆ ಮಾಡಲಿಲ್ಲ. ಅವ್ರು 1 ಓಟು ಬೀಳಲಿ, 2 ಓಟು ಬೀಳಲಿ, 10 ಓಟು ಬೀಳಲಿ, ಇಲೆಕ್ಷನ್ ಆಗಲಿ ಅಂದರು. ಅವಾಗನ ಲಕ್ಷ್ಮಣ್ ಸವದಿ ಅವರು ಸಿಡಿದೆದ್ದಿದ್ದು. ಒಂದು ವಿಷಯ ಅರ್ಥ ಆಗುವಂಥದ್ದಂದ್ರೆ ಲಕ್ಷ್ಮಣ್ ಸವದಿ ಅವರು ಈಗೇನು ಮಾತಾಡಕತ್ತಾರಲ್ಲ, ತಮ್ಮ ಬುಡಕ್ಕೆ ಬೆಂಕಿ ಬಂದಾಗನ ಇಲ್ಲ ನಾವು ಈಗೆಲ್ಲ ವಿರೋಧ ಮಾಡತ್ತಾರೆ ಜಾರಕಿಹೊಳಿ ಅವ್ರನ್ನವರೆಲ್ಲ, ಇಲ್ಲ ಅವರೆಲ್ಲ ಬ್ಯಾಂಕಿನ ಮುಳುಗಡೆ ಮಾಡ್ರು, ಅವರು ಸಾಲ ತೊಗೊಂಡ್ರು, ಇವ್ರು ಸಾಲ ತೊಗೊಂಡ್ರು, ನಮ್ಮನ್ನು ಮಾತು ಕೇಳಿಲ್ಲ, ಈಗೆಲ್ಲ ಮಾತಾಡತ್ತಾರೆ. ಹಿಡಿದು ಶೇಲ್ ಹೋಗಿದ್ರಿ ಸವದಿ ಅವರ. ನೀವು ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸಿದಾಗ ನೀವು ಮತ್ತು ಬಾಲಚಂದ್ರ ಜಾರಕಿಹೊಳಿ ಕೂಡಿಕೊಂಡನ ಅಪ್ಪ ಸಾಹೇಬ್ ಕುರುಗೋಡಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ರಲ್ಲ, ಆವಾಗ ನಿಮ್ಗೆ ಹೊಂದಾಣಿಕೆ ಇತ್ತಲ್ಲ. ಆವಾಗ ನೀವು ವಿರೋಧ ಮಾಡ್ಬೋದಿತ್ತು ಅಥವಾ ಬೇರೆ ನೀವು ಟೀಮ್ ಮಾಡ್ಬೋದಿತ್ತು. ಅವ್ರ ಟೀಮ್ನಾಗ ಇಲ್ಲಂತೂ ಹೇಳ್ಬೋದಿತ್ತು, ನೀವು ಹೇಳಲಿಲ್ಲ. ಆ ನಂತರ ಕುಲಗೋಡಿ ಅವರು ಅಧ್ಯಕ್ಷರಾದ ನಂತರ ಸಾಕಷ್ಟು ಬಾರಿ ಹೊರಗಡೆ ಟೀಕೆಗಳು ಬಂದು, ರಮೇಶ್ ಕತ್ತಿ ಅವರು ಕೆಳಗಿಳಿಸಿದ ಮೇಲೆ ಅಪ್ಪ ಸಾಹೇಬ್ ಅವರು DCC ಬ್ಯಾಂಕಿನ ಚೇರ್ಮನ್ ಆದ ಕೂಡಲೇ ಭಾಳ ಟೀಕೆಗಳು ಬಂದು, ಇವರು ಜಾರಕಿಹೊಳಿ ಅವರು ಅಧಿಕಾರಕ್ಕೆ ಬಂದ ನಂತರ ತಮ್ಮ ಇವರಿಗೆ ಶೆಟ್ಟಿ ಹೆಸರಲ್ಲೇ 130 ಕೋಟಿ, ಆಮೇಲೆ ಸೌಭಾಗ್ಯ ಲಕ್ಷ್ಮಿ ಯಾರು ತೊಗೊಂಡಲ್ಲ ಆ ಕಂಪ್ನಿ ಹೆಸರ ಮೇಲೆ 160 ಕೋಟಿ ಸಾಲ ತೆಗೆದುಕೊಂಡು ಆಗ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು ಅಂಥೇಳಿ ಆರೋಪ ಹೊರಗಡೆ ಕೇಳಿ ಬಂದರು. ನೀವು ಒಟ್ಟು ಬಾಯಿ ಬಿಡಲಿಲ್ಲಲ್ಲ. ಅವಾಗ ನೀವು ಬಾಯಿ ಬಿಡ್ಬೋದಾಗಿತ್ತಲ್ಲ, ಅಥವಾ ನೀವು ಅದಕ್ಕೆ ವಿರೋಧ ಠರಾವದಾಗ ಬರ್ಸ್ಬೋದಿತ್ತಲ್ಲ. ಆಡಳಿತ ಮಂಡಳಿ ಮೀಟಿಂಗ್ನಾಗಿದ್ದು ಪಾಸ್ ಆಗ್ಬೇಕಾಗತ್ತೆ. ಪಾಸ್ ಆಗುವಾಗ ಅದು ವಿರೋಧ ನಮ್ಮದು, ಅದಕ್ಕೆ ವಿರೋಧ ಐತ್ರಪ್ಪ, ಮತ್ತು ಅದು ಕಂಪ್ನಿ ಸರಿ ಇಲ್ಲ, ಈ ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಆಗೈತಿ, ಅದಕ್ಕೆ ಕೊಟ್ಟರೆ ಬ್ಯಾಂಕಿಗೆ ರಿಕವರಿ ಆಗೋ ಸಂಭವ ಇಲ್ಲ, ಮತ್ತು ಅದಕ್ಕೆ ನುಕ್ಸಾನ್ ಆಕೈತೆ ಅಂತ ನೀವು ಹೇಳ್ಬೋದಾಗಿತ್ತು. ಹೇಳಿಲ್ಲ ನೀವು. ಯಾಕೆ ಹೇಳಿಲ್ಲ? ನೀವು ಅವ್ರ ಜೊತೆ ಅಡ್ಜಸ್ಟ್ ಆಗಿದ್ದೀರಿ. ಸೊ ಈಗೆಲ್ಲ ಮೊನ್ನೆ ಹಾರುಗೆರೆಯಾಗ ಸಾಕಷ್ಟು ವಿರೋಧ ಮಾಡ್ಕೊತ ಬಂದ್ರೆ ನಾವು ಯಾರು ಸುದ್ದ ಅಂತ ಹೇಳಂಗಿಲ್ಲ. ಎಲ್ಲರೂ ಈ DCC ಬ್ಯಾಂಕಿಗೆ ಆರಿಸಿ ಬರ್ತಕ್ಕಂಥ ಎಲ್ಲ ಶಾಸಕರಾಗಿರ್ಬೋದು, ವ್ಯಕ್ತಿಗಳಿರ್ಬೋದು, ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗಿತ್ತು. ಅದು ಒಂದು. ಅದೇ ಸಮಯದಾಗ ಅಲ್ಲೇ ಮಾತಾಡ್ರಿ ಅವ್ರು ಯಾರು, ರಮೇಶ್ ಕತ್ತಿ ಅವರು ಮಾತಾಡ್ರಿ. ರಮೇಶ್ ಕತ್ತಿ ಅವರು ಏನು ಮಾತಾಡಿದರು, ಇಲ್ಲ ಇವರು 1987 ಸಾಲ ತೊಗೊಂಡಾರು, ಇನ್ನೊಮ್ಮನ ತುಂಬಿಲ್ಲ, ಬಡ್ಡಿ ಗಂಟ ಕೂಡೇ ತುಂಬಿಲ್ಲ ಅಂತ. 87 ಅವರು ಫ್ಯಾಕ್ಟ್ರಿನ ಅವ್ರ ಕೈಯಾಗಿರಲಿಲ್ಲಲ್ಲ, ಜಾರಕಿಹೊಳಿ ಕೈ ಫ್ಯಾಕ್ಟ್ರಿ ಇರಲಿಲ್ಲ ಆವಾಗ ಐಗಳಿ ಕೇಸ್ನಾಗ ಅಲ್ಲೇ ಬಿಜಿ ಇದ್ರು ಅವರು. ಅವ್ರಿಗೆ ಬಂದಿರೋದು 92 ಅವ್ರ ಕೈಯಾಗಿ ಬಂದೈತಿ. ಡೇಟ್ಗಳಾರ ನೆನಪಿಟ್ಕೋರಿ ರಮೇಶ್ ಕತ್ತಿ ಸಾಹೇಬ್ರ. ಒಂದು ನೀವು 28 ವರ್ಷಗಳ ಕಾಲ ಬ್ಯಾಂಕಿನ ಚೇರ್ಮನ್ ಇದ್ದೀರಲ್ಲ, ನೀವೇ ಹೇಳತ್ತಿರಲ್ಲ ಈಗ. ನಿಮ್ಮಂತೆ ಮಾತಾಡೋಣ, ಅಥವಾ 87 ಬೇಡ 97 ತೊಗೊಂಡತ್ ನೀವು ನಿಮ್ಮಂತೆ ಅನ್ನೋನು. ನೀವು ಅಧ್ಯಕ್ಷರಿದ್ದೀರಲ್ಲ, ರಿಕವರಿಗೆ ಅವರು ಬಡ್ಡಿನೂ ಬರಲಿಲ್ಲ, ಗಂಟು ಬರಲಿಲ್ಲ ಅಂತ ಇಷ್ಟೆಲ್ಲ ವೇದಿಕೆ ಮೇಲೆ ಗೋಕಾಕದಾಗ ಹೇಳಿದ್ರಿ. ಅವಾಗ
ರಿಕವರಿ ಆಗ್ಲಿಕ್ಕೆ ಕ್ರಿಮಿನಲ್ ಕೇಸ್ ಹೂಡ್ಬೋದಾಗಿತ್ತಲ್ಲ ನೀವು, ಯಾಕೆ ಹೂಡಲಿಲ್ಲ? ಯಾಕಂದರೆ ನೀವು 2015ರಲ್ಲಿ ಅವರ ಕೃಪಾ ಕಟಾಕ್ಷದಿಂದ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಿರಿ. ಒಂದು ವೇಳೆ ನೀವು ಅದನ್ನು ವಿರೋಧ ಮಾಡಿದ್ರೆ ಅಥವಾ ರಿಕವರಿ ಮಾಡೋಕ್ಕೆ ಹಾಕಿದ್ರೆ ಅವರು ತಮ್ಮ ಸಪೋರ್ಟನ್ನು ಹಿಂದೆ ತಕ್ಕೋತಿದ್ರು. ಅಂದ್ರೆ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕಾಗಿ ನೀವು ಹುದ್ದೆ ತೆಗೆದುಕೊಳ್ಳುವ ಸಲುವಾಗಿ ಕಾರ್ಖಾನೆಗೆ ಅಥವಾ DCC ಬ್ಯಾಂಕಿಗೆ ಬರಬೇಕಾದ ಲೋನವನ್ನು ರಿಕವರಿ ಮಾಡೋಕ್ಕೆ ಹೋಗಲಿಲ್ಲ, ಕೆಟ್ಟಾಗಕ್ಕೆ ಹೋಗಲಿಲ್ಲ. ನೀವು ಈಗ ಮಾತಾಡ್ತೀರಿ ಬುಡಕ್ಕೆ ಬೆಂಕಿ ಬೆಳೆದಾಗ ಉಸುಲಿ ಮಾಡೋ ಸ್ಥಾನದಾಗ ನೀವೇ ಇದ್ರಲ್ರಿ ಗುರುವೇ, ನೀವು ಮಾಡ್ಬೋದಿತ್ತಲ್ಲ ಅವಾಗ. ಹೌದಪ್ಪ, ಜಾರಕಿಹೊಳಿ ಅವರು ಬ್ಯಾಂಕಿನ ಲೂಟ್ ಮಾಡೋಕ್ಕನ ಬಂದಾರು, ಲೂಟ್ ಮಾಡಿದಾರು ಅಂತ ಅನ್ನೋನು. ಆ ಲೂಟ್ ಮಾಡೋಕ್ಕೆ ಸೋಪಟ್ ಮಾಡಿದವ್ರು ಯಾರು? ನೀವು ಅಷ್ಟೇ ಅಪರಾಧಿಗಳು ಸ್ನೇಹಿತರೆ, ನೀವು ಅಷ್ಟೇ ಅಪರಾಧಿಗಳು. ಕತ್ತಿಯವರೇ, ಸೌದಿಯವರೇ, ನೀವು ಯಾರೂ ಅದರಲ್ಲಿ ಒಬ್ಬರು ಅಬ್ಜೆಕ್ಷನ್ ಹಾಕಿಲ್ಲ. ಸಾಕಷ್ಟು ಒಂದು ನೋಟಿಸ್ ಹೋಗಲಿಲ್ಲ ಫ್ಯಾಕ್ಟ್ರಿಗೆ. ಈಗ ಹೇಳಕತ್ತೀರಿ ಫ್ಯಾಕ್ಟ್ರಿ ಎಷ್ಟು ಲಕ್ಷ ಮಾಡು, ಬ್ಯಾಂಕಿನಿಂದ ತೆಗೆದುಕೊಂಡಂಥ ಲೋನ್ ಹೊಳೆ ತುಂಬಿಲ್ಲ ಅವರ, ಇನ್ನು DCC ಬ್ಯಾಂಕ್ ಉದ್ಧಾರ ಮಾಡ್ತಾರೋ ಅಂತ ಹೇಳತ್ತೀರಿ. ನೀವೆಲ್ಲ ನೀವು ಕಾರಣದಿರಿ ಅದಕ್ಕೆ. ನೀವು ಅವತ್ತಿನ ಕಾಲದಾಗ ನೀವು ಅಧ್ಯಕ್ಷರಿದ್ರಿ, 28 ವರ್ಷಗಳ ಕಾಲ ಇದ್ರಿ, 5 ವರ್ಷ ಉಪಾಧ್ಯಕ್ಷರಿದ್ರಿ, ಆಮೇಲೆ ಮತ್ತು ಡೈರೆಕ್ಟ್ರು ಇದ್ರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಅಧ್ಯಕ್ಷರು ಇದ್ದಾಗನ ಇದೆಲ್ಲ ನಡೆದಿರುವಂಥದ್ದು. ಈ ಕಳೆದ 10 ವರ್ಷಗಳಿಂದ ಅವರ ಕೃಪಾ ಕಟಾಕ್ಷದಿಂದ ಅಧ್ಯಕ್ಷರಾಗಿದ್ರಲ್ಲ, ಅವಾಗ ನೀವು ಒಂದು ಸ್ಟೆಪ್ ತಗೊಳ್ಳಿಲ್ಲ. ಇದಕ್ಕೇನನ್ನು ನೋಡ್ರಿ, ಅಪರಾಧ ಮಾಡಿದವನ ಜೊತೆ ಮಾಡಿದಷ್ಟೇ ಅದನ್ನು ನೋಡಿ ಸಹಿಸ್ಕೊಂಡವರು ಮತ್ತು ಅದನ್ನು ನೋಡಿ ಸುಮ್ಮನೆ ಕೂತವರು ಅವರು ಕೂಡ ಅಪರಾಧಿಗಳು ಅಂತೇಳಿ ಕನ್ಸಿಡರ್ ಆಗ್ತೈತಿ. ಅದನ್ನು ನೀವು ಯಾಕೆ ಮಾಡಲಿಲ್ಲ? ಅದಕ್ಕೆ ಈಗೇನು ನೀವೇನು ಮಾಡತ್ತೀರಿ, ಯಾವ್ಯಾವ ಕುಲಗೋಡೆ ಅವ್ರು ಗೆಲ್ಲಬೋದು ಅಥವಾ ನಿಮ್ಮ ಸಪೋರ್ಟರ್ಸನ್ನು ಸೋಲ್ಬೋದು. ಬಟ್ ಆ ಸೋಲಿಗೆ ನೀವೇನು ಕಾರಣ ಕೊಡತ್ತೀರಲ್ಲ. ಬ್ಯಾಂಕನ್ನು ಲೂಟ್ ಮಾಡೋಕ್ಕೆ ಬಂದಾರು, ಬ್ಯಾಂಕನ್ನು ನಾವು ಉಳಿಸ್ಕೋಬೇಕಾಗಿತ್ತು, ಜನರಿಗೆ ಉಳಿಸ್ಕೋಬೇಕಾಗಿತ್ತು. ಅವ್ರು ರೊಕ್ಕ ಕೊಟ್ಟರು. ಆ ರೊಕ್ಕ ಕೊಟ್ಟಾಗ ನಿಮ್ಮ ಪತ್ರಕರ್ತರು ನಿಮ್ಮನ್ನೇ ಕೇಳಿದ್ರು, ಲಕ್ಷ್ಮಣ ಸವದಿ ಅವ್ರನ್ನ ಕೇಳಿದ್ರು. ಅವಾಗ ಬಾಲಚಂದ್ರ ಜಾರಕಿಹೊಳಿ ಅವ್ರು ಹಿಂಗೆ ಹೇಳಾರ, ಇದನ್ನು 3 ತಿಂಗಳ ಮೊದಲ ಇವರು ಟ್ರೈ ಮಾಡತ್ತಾರೆ ಎಲ್ಲ ಕಡೆ. ಅವಾಗ ನೀವು ಎಚ್ಚರ ಆಗ್ಬೋದು, ನೀವು ಒಂದು ಟೀಮ್ ಮಾಡ್ಬೋದು, ನೀವು ಒಂದು ಪೆನಲ್ ಮಾಡ್ಬೋದಿತ್ತಲ್ಲ. ಸಮಾನ ಮನಸ್ಕ ಅಂದರೆ ಪೆನಲ್, ಅಥವಾ ಬ್ಯಾಂಕನ್ನು ಉಳಿಸುವವರ ಒಂದು ಪೆನಲ್ ನೀವು ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡಲಿಲ್ಲ ನೀವು? ಯಾಕಂದರೆ ನಮ್ಮನ್ನು ಅವ್ರ ಜೊತೆಗೆ ತೊಗೊಂಡ್ಕೊಂಡು ಹೋಗ್ತಾರೋ, ನಮ್ಮನ್ನು ವಿರೋಧವಾಗಿ ಆಕ್ರಮಣ ಮಾಡ್ಕೊತಾರೋ. ಯಾಕೆ ಹೊಸ ಬರಬೇಕು? ನಿಮ್ಮದು ನಾವು ತೆಗಿಯಂಗಿಲ್ಲ, ನಮ್ಮದು ನೀವು ತೆಗಿಬೇಡ್ರಿ ಅನ್ನೋ ಕನ್ಸೆಪ್ಟ್ ಇಟ್ಕೊಂಡು ನೀವು ಮಾಡ್ತಾಯಿದ್ದೀರಿ. ನೀವೇನು ಸಹಕಾರಿ ರಂಗವನ್ನು ಉಳಿಸುವಂಥ ಉದಾತ್ತ ಧ್ಯೇಯವನ್ನು ನೀವೇನು ಹೊಂದಿಲ್ಲ ಅಂಥೇಳಿ ಈ ಸಮಯದಲ್ಲಿ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವೇನು ರಾಜಕೀಯ ನಾಯಕರು ಏನದಾರು, ನಿಮ್ಮ ಸಣ್ಣ ರೈತರಾಗಲಿ 50,000 25,000 ಲೋನ್ ತೆಗೆದುಕೊಂಡಾರ. ಒಂದು ವೇಳೆ ಸಕಾಲಕ್ಕೆ ತುಂಬಕ್ಕಾಗಲಿಲ್ಲ ಅಂದ್ರೆ ಅವ್ರ ಮನೆಗೆ ಬಂದು ಹಾರಾಡೋದೇನು, ಬ್ಯಾಂಕಿನ ಸಿಬ್ಬಂದಿ ಅವ್ರ ಮೇಲೆ ಹರಾಜುಗಿಡೋದೇನು, ಎಷ್ಟು ಅವ್ರು ಕಾಟ ಕೊಡ್ತಾರೆ ಅವರೆಲ್ಲ. ಪಾಪ ರೈತರಿಗೆ ಸಣ್ಣದೊಂದು ಲೋನ್ ತೆಗೆದುಕೊಂಡಾಗ ತುಂಬಕ್ಕಾಗಿರಲಿಲ್ಲ, ಬೆಳೆ ಲಾಸ್ಟ್ ಆಗಿರ್ತೈತಿ, ಕಬ್ಬು ಸರಿಯಾಗಿ ಬೆಳೆದಿರಂಗಿಲ್ಲ, ಅದಕ್ಕಂತ ಮುಂದಿನ ಸಲ ತುಂಬ್ತಲ್ರಿ ಒಂದು ಸ್ವಲ್ಪ ಮಾಡ್ತಂದ್ರೂ ಕೇಳಂಗಿಲ್ಲ ಬ್ಯಾಂಕಿನ ಸಿಬ್ಬಂದಿಗಳು. ಅಷ್ಟು ಕೆಟ್ಟ ಅವ್ರನ್ನ ಕಾಟ ಕೊಡ್ತೀರಿ. ಇಂಥವ್ರು ಏನು ಮಾಡ್ತೀರಿ ನೀವು? ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ನೀವು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಇದೀರಿ. ನಾವು ಹೇಳೋ ಉದ್ದೇಶ ಅಂದರೆ ಏನು, ಇಲ್ಲಿ ಯಾಕೆ ಸ್ನೇಹಿತರು ಯಾಕೆ ಹೇಳ್ಬೇಕಾಗತ್ತಂದ್ರೆ, ಅವರು ಇನ್ನು 2 ದಿನ ಐತಲ್ಲ ಅದೇ ಭಾಷೆಯನ್ನು ಉಪಯೋಗ ಮಾಡ್ಕೊಂಡು ಅವ್ರು ಇದು ಮಾಡತ್ತಿದ್ರು. ಅದಕ್ಕೆ ನಾ ಇಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡುವಂಥ ಸಂದರ್ಭ ಒದಗಿ ಬಂದಿರುವಂಥದ್ದು ಸ್ನೇಹಿತರೆ. ಇಲ್ಲಿ ರಾಯಭಾಗದಿಂದ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಸ್ಪರ್ಧೆ ಮಾಡಿರುವಂಥದ್ದು. ಅವ್ರ ಕಡೆ 120 ಸೀಟುಗಳು ಗಚ್ಚಂಗಿದಾವ ಅಂತ ಹೇಳಿದ್ದಾರೆ. 200 ಸೀಟುಗಳ ಪೈಕಿ 120 ಸೀಟ್ ಅಂದರೆ ಭಾಳ ದೊಡ್ಡದಾಯ್ತು. ಆದರೂ ಇದು ಗುಪ್ತ ಮತದಾನ ಪದ್ಧತಿ ಇರೋದರಿಂದ ಅಪ್ಪ ಸಾಹೇಬ ಒಳ್ಳೆಯ ವ್ಯಕ್ತಿ ಇರ್ಬೋದು, ಕೆಟ್ಟ ವ್ಯಕ್ತಿ ಇರ್ಬೋದು. ಸಹಕಾರದಿಂದ ಅವರು 3-4 ಸಾರಿ ಅವರು ಡೈರೆಕ್ಟ್ರಾಗಿ DCC ಬ್ಯಾಂಕ್ ಡೈರೆಕ್ಟ್ರಾಗಿ ಇರುವಂಥದ್ದು. ಈ ಸಲ ಜಾರಕಿಹೊಳಿ ಅವರು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಸ್ನೇಹಿತರೆ. ಕಳೆದ ಸಾರಿ ಎಲ್ಲ ಹೊಂದಾಣಿಕೆಯಾಗಿ ಮಾಡಿರುವಂಥದ್ದನ್ನು ನೀವು ಅಪ್ಪ ಸಾಹೇಬ ಕುಲಗೋಡೆ ಅವರು ಅಧ್ಯಕ್ಷರಾದಾಗ ಭಾಳ ಸಂಭ್ರಮ ಪಟ್ಟಿದ್ರು ಇವರೇ ಎಲ್ಲ, ಲಕ್ಷ್ಮಣ ಸವದಿ ಅವರು. ಆಮೇಲೆ ಇವರೆಲ್ಲ ಕೂಡಿ ರಮೇಶ್ ಕತ್ತಿಯವ್ರನ್ನ ಇಳಿಸ್ಲಿಕ್ಕೆ ಹೊಂಟಾಗ ಅವರು ವಿರೋಧ ಮಾಡಲಿಲ್ಲ. ರಮೇಶ್ ಕತ್ತಿಯವರು ಎಲ್ಲ ಡೈರೆಕ್ಟರ್ ಮಾತು ಕೇಳ್ದ ಬರೀ ಬಾಲಚಂದ್ರ ಜಾರಕಿಹೊಳಿ ಮಾತು ಕೇಳೋದ್ರಿಂದ ರೋಸ್ ಹೋಗಿ ಅವ್ರು ವಿರುದ್ಧ ಮಾಡಿದರು. ಅದೇ ಗೊತ್ತಾದ ಕೂಡಲೇ ಜಾರಕಿಹೊಳಿ ಆ ರೋಸ್ ಹೋಗಿ ಏನು ಡೈರೆಕ್ಟ್ ಹೋಗಿದ್ರು ಅವರ ಇಷ್ಟದ ಪ್ರಕಾರ ರಮೇಶ್ ಜಾರಕಿಹೊಳಿ ಇಳಿಸೋಕೆ ಅವ್ರು ಮುಂದಾಗಿಬಿಟ್ರು. ರಮೇಶ್ ಕತ್ತಿಯವ್ರನ್ನ ಕೆಳಗೆ ಇಳಿಸೋಕ್ಕೆ ಕಾರಣ ಏನು, ನಿಜವಾದ ಕಾರಣ ಏನು ಅನ್ನೋದನ್ನು ಇನ್ನೂ ಅವರು ಬಹಿರಂಗಪಡಿಸಿಲ್ಲ ಸ್ನೇಹಿತರೆ. ಬಟ್ 120 ಜನ ಅವ್ರ ಕಡೆ ಇರುವಂಥ ಯಾರ್ಯಾರ ಹೆಂಗೆ ನೀರಡಿಕಾದಾಗ ಬಾಂಬ್ ತೆಗೆಯುವಂಥ ಈ ಜನರ ಮಧ್ಯೆ
ಎಷ್ಟು ನಡೀತೈತಿ ಅಥವಾ ಇವರು ಎಷ್ಟು ಮಾತು ಕೇಳ್ತಾರೋ ಅನ್ನೋದನ್ನು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಗುರುತಾಗುವಂಥದ್ದು ಸ್ನೇಹಿತರೆ. ಅದೇನು ರಿಸಲ್ಟ್ ಸಂಜೆ ಮುಂದೆ ಆಕೈತಲ್ಲ, ಏನು ಅದೇ 4 ದಿನ ಹೋಗಂಗಿಲ್ಲ, ಸಂಜೆ ಮುಂದೆ ಆಗುವಂಥದ್ದು. ಎಷ್ಟು ತಿರ್ಗಾಮರಿಗೆ ಓಟ್ ಎಷ್ಟು 700 ಓಟ್, ಟೋಟಲ್ ಓಟು 700 ಓಟ್ ಎಣಿಕೆ ಮಾಡೋದು ಎಷ್ಟೊತ್ತು ಗೊತ್ತಾಗ್ತೈತಿ. ಅಥವಾ ಇವೆಲ್ಲ ನೀರಡಿಕಾದಾಗ ಬಾವಿ ತೋಡುವ ಈ ಜನರ ಮಾತು ನಡೀತಿತ್ತು, ಅಥವಾ 3 ತಿಂಗಳಿಂದ ಇದಕ್ಕೆಲ್ಲ ಸ್ಕೆಚ್ ಹಾಕಿಕೊಂಡಿರ್ತಕ್ಕಂಥ ಜಾರಕಿಹೊಳಿ ಅವರ ಗುಂಪಿನ ಅಪ್ಪ ಸಾಹೇಬರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡೋಣ ಸ್ನೇಹಿತರೆ. ಆದರೆ ಹೆಚ್ಚಾಗಿ 90% ಅಪ್ಪ ಸಾಹೇಬ ಕುಲಗಳವರು ಗೆಲ್ತಾರೆ ಅಂಥೇಳಿ ಈಗಿನ ಸಿಚುವೇಶನ್ ಸಡನ್ನಾಗಿ. ಯಾಕಂದ್ರೆ ಬದಲಾವಣೆ ಆಗ್ಬೇಕಂದ್ರೆ ಇವ್ರು ಕನೆಕ್ಟ್ ಮಾಡ್ಬೇಕಲ್ಲ. ಏನು ಡೆಲಿಗೇಷನ್ ಫಾರ್ಮ್ ತೆಗೆದುಕೊಂಡು ಹೋಗ್ಯಾರು, ಹಿಂಗೆ ಆಗತೈತಿ ಇಲ್ಲಿ ಊರಾಗ ಹಿಂಗಾಗೈತಿ ಅನ್ನೋದನ್ನು ಅವ್ರಿಗೆ ಗುರುತಾಗುವಂಥದ್ದು ಬೇಕಲ್ಲ. ಅವ್ರಿಗೆ ಸಂಪರ್ಕ ಇದ್ರೆ ಅವ್ರಿಗೆ ಗೊತ್ತಾತಂದ್ರೆ ಅವರೆಲ್ಲ ಬದಲಾವಣೆ ಮಾಡ್ಬೋದು. ಅವರು ಸುದ್ದಿನ ಹತ್ತು ಕೊಡೋದ ಮಾಡಿದ್ರಂದ್ರೆ ಡೈರೆಕ್ಟ್ ವೋಟಿಂಗ್ ಹಾಕೋ ಜಾಗಕ್ಕೆ ಬಂದು ಓಟ್ ಹಾಕಿದ ನಂತರ ಈ ವಿಷಯ ಎಲ್ಲ ಗೊತ್ತಾತಂದ್ರೆ ಏನು ಮಾಡೋಕ್ಕಾಕೈತಿ. ಮನೆಯವ್ರಿಗೂ 2 ದಿನ ಇರ್ತದೆ, ಮನೆಯವ್ರಿಗೆ ಸಂಪರ್ಕ ಮಾಡ್ದೆ ಅವರು ಕಂಟ್ರೋಲ್ದಾಗ ಇಟ್ಟರಂದ್ರೆ ಜಾರಕಿಹೊಳಿಗಳ ಅಥವಾ ಅಂದ್ರೆ ಈ ಡೈರೆಕ್ಟ್ರನ್ನೆಲ್ಲ ಓದೋರು, ಅವಾಗ ಅವ್ರಿಗೆ ಅಷ್ಟೇ ವಿಷಯ ಗೊತ್ತಿರ್ತೈತಿ. ತಾವು ಎದಕ್ಕೆ ಹೋಗಿದ್ದೀವಿ, ಯಾರ ಸಲ ಹೋಗಿದ್ದೀವಿ, ಅದಕ್ಕೆ ಹಾಕ್ತೀವಿ ಅನ್ನೋದಷ್ಟು ಆಗುವಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಅಪ್ಪ ಸಾಹೇಬ ಕುಲಗಡೆಯವರು ಗೆಲ್ತಾರೋ ಅಂತನ್ನುವಂಥ. ಯಾಕಂದರೆ ಜನ ಎಲ್ಲ ಈಗ ಅಪ್ಪ ಸಾಹೇಬ ಕುಲಗಡೆ ಸಡನ್ನಾಗಿ ಬೀಳ್ತಾರಂತ ಹೈಯೆಸ್ಟ್ ಗುಮಾನಿ ಇದ್ದಿರುವಂಥದ್ದು, ಗಾಸಿಪ್ ಇದ್ದಿರುವಂಥದ್ದು. ಬಟ್ ವಾಸ್ತವ ಸ್ಥಿತಿ ಹೀಗಿದೆ ಅನ್ನುವಂಥದ್ದು ಸ್ನೇಹಿತರೆ. ಹಾಗಂತ ನಾರಾಯಣ ಜಾರಕಿಹೊಳಿಯವರು ಸರ್ವಶ್ರೇಷ್ಠರು, ಸಂಘ ಸಂಸ್ಥೆಗಳನ್ನ ಬೆಳೆಸಿ ನಿಂದಿಸಿದವರು ಅಂಥೇಳಿ ನನ್ನ ವಾದ ಅಲ್ಲ. ನನ್ನ ವಾದನ ಅವ್ರ ಜೊತೆ ಇವರು ಕೂಡ ಶಾಮೀಲಾಗಿದ್ದರು ಅಂತ ಹೇಳುವಂಥದ್ದನ್ನು ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ. ಕುಕ್ಕೇರಿ ಕ್ಷೇತ್ರದಲ್ಲಿ ಕೂಡ 52 ಸೀಟ್ಗಳನ್ನು ರಮೇಶ್ ಕತ್ತಿ ಕಡೆ ಇರುವಂಥದ್ದು, 41 ಸೀಟ್ ರಾಜೇಂದ್ರ ಪಾಟೀಲ್ ಅವ್ರ ಕಡೆ ಇರುವಂಥದ್ದು. ಅದನ್ನು 52 ಸೀಟ್ಗಳು ಇದ್ದು ಅಂಥೇಳಿ ಅವರು DCC ಬ್ಯಾಂಕಿಗೆ ನಾಮಪತ್ರ ಸಲ್ಲಿಸುವ ಸಮಯದಾಗ ಪರೇಡ್ ಮಾಡಿ ತೋರಿಸಿದ್ದಾರೆ. ಇನ್ನೇನಿದ್ರು 5-6 ಸೀಟ್, ಒಂದು 8 ಸೀಟನ್ನು ಕ್ರಾಸ್ ವೋಟಿಂಗ್ ಸಲುವಾಗಿ ಇವರೆಲ್ಲ ವೇಟ್ ಮಾಡ್ತಾ ಇರುವಂಥದ್ದು. ಕ್ರಾಸ್ ವೋಟಿಂಗ್ ಏನಾಗೈತೆ ಅಂದ್ರೆ ರೇಟ್ ಎಷ್ಟು ಏರಿತದೆ, ಒಂದು CR ಹೋಗಿತ್ತು, ಅದು $1 ಕೋಟಿ ಆಯಿತು ಒಂದು ಸೀಟಿಗೆ. ಒಂದು PKPC ಒಂದು ಸೀಟಿಗೆ $1 ಕೋಟಿ ಕೊಡ್ತಾರಂದ್ರೆ ಜಾರಕಿಹೊಳಿ ಇಷ್ಟು ಖರ್ಚು ಮಾಡ್ತಾರಂದ್ರೆ ಆ ರೊಕ್ಕ ಎಲ್ಲಿ ತಗೋತಾರೆ, ಅದು ಒಂದು ಸಮಸ್ಯೆನ. ಅದರಲ್ಲಿ TAD ಅಷ್ಟೇ ಕೊಡ್ತಾರೆ, ಮತ್ತು ಅಷ್ಟು ರೊಕ್ಕ ಖರ್ಚು ಮಾಡೋದು ಅದಕ್ಕೆ. ಅದು ಇವರೆಲ್ಲ ಹೇಳುವಂಗೆ ಮತ್ತು $1 ಕೋಟಿ ಯಾರು ಒಂದು 7-8 ಮಂದಿ PKPSದವರು ಚೇಂಜ್ ಆಗ್ಬೋದು. ಬಟ್ ವಿಷಯ ಗೊತ್ತಾಗಬೇಕಲ್ಲ ಅವರಿಗೆ, ಹಿಂಗೆ ರೇಟ್ ಹಿಂಗೆ ನಡೆದೈತಿ, ಕುದುರೆ ವ್ಯಾಪಾರ ನಡೆದೈತಿ ಅಂತ ಗೊತ್ತಾಗಬೇಕಲ್ಲ. ಗೊತ್ತಾಗೋದ್ರಾಗ ಎಲೆಕ್ಷನ್ ದಾಟಿ ಹೋಗಿರುತ್ತೆ. ಅಂದ್ರೆ ಸುದ್ದಿ ಏನಾರು ಅವ್ರಿಗೆ ಮೂಡಿತಂದ್ರೆ ಕ್ರಾಸ್ ವೋಟಿಂಗ್ ಆಗ್ಬೋದು. ಸುದ್ದಿನ ಗೊತ್ತಾಗಲಿಲ್ಲ ಅಂದರೆ ಯಥಾವತ್ತವಾಗಿ 52 ಓಟ್ಗಳನ್ನು ಪಡೆದಂಥ ರಮೇಶ್ ಕತ್ತಿಯವರು ಇಲ್ಲಿ ಗೆಲ್ಲಬಹುದು ಅಂತ ಇರುವಂಥದ್ದು. ಯೂಶ್ವಲಿ ಇರುವಂಥದ್ದು ಒಳದಾರಿಗಳನ್ನೆಲ್ಲ ಏನೈತಿ $1 ಕೋಟಿ ಅಂತ ಏನು ಆಫರ್ ಕೊಡೋದ್ರ ಸುದ್ದಿ ಹೆಂಗೆ ಹಬ್ಬಾತೈತೆ ಅಂದ್ರೆ, ನೀವು ಒಂದು PKPS ಅಂತ ಓಟಿಗೆ $1 ಕೋಟಿ ಅಂದ್ರೆ ಏನರ್ಥ? $8 ಕೋಟಿ ಖರ್ಚು ಮಾಡೋಕೆ ರೆಡಿ ಆಗ್ಯಾರಂದ್ರೆ ಆ DCC ಬ್ಯಾಂಕ್ನಾಗ ಏನಿರ್ಬೋದು? ಹಾಗಾದ್ರೆ ಈ ರೊಕ್ಕನೆಲ್ಲ ತೆಗಿಬೇಕಾದ್ರೆ ಏನು ಮಾಡ್ಬೋದು ಅನ್ನೋದು ನಿಮ್ಮ ಚಿಂತನೆಗೆ ಬಿಡ್ತೀನಿ ಸ್ನೇಹಿತರೆ. ಕೊನೆಯದಾಗಿ ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ 115 ಸೀಟ್ಗಳು. ಅವರು ಸ್ಟಾರ್ಟಿಂಗ್ನಾಗ 119 ಸೀಟ್ ಅಂತ ಹೇಳಿದರು, ಬಟ್ 115 ಸೀಟುಗಳು ಅಂತೇಳಿ ನಮಗೆ ಮಾಹಿತಿ ಇರುವಂಥದ್ದು. ಇದರಲ್ಲಿ 75 ಸೀಟುಗಳನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರವಾಸಕ್ಕೆ ಓದಿದ್ದಾರೆ. ಅದರೊಳಗೆ ಒಂದು 10 ಸೀಟುಗಳನ್ನು ಉತ್ತಮ್ ಪಾಟೀಲ್ ಅವರು ಶಿಫ್ಟ್ ಮಾಡ್ಯಾರ ಅಂತ ಸುದ್ದಿ ಇದ್ದಿತ್ತು. ಆವಾಗ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಒಂದು ವಿಡಿಯೋ ಮಾಡಿ ಹೇಳಿದ್ರು, ಅವೆಲ್ಲ ಇಲ್ಲೇ ಇದ್ದಾರೋ, ನಾವು ಇಲ್ಲೇ ಇದ್ದಾವೆ, ಎಲ್ಲ ಮೆಂಬರ್ಗಳು ಇಲ್ಲದಾರೋ, ನಾವು ಸೇಫ್ ಆಗಿದ್ದು 75 ಮಂದಿ ನಮ್ಮ ಕಡೆ ಇದ್ದಾರೋ, ಗೆಲ್ಲೋದಂತ ಗ್ಯಾರಂಟಿ ಅಂಥೇಳಿ ಅವರ ಸ್ಪಷ್ಟಪಡಿಸಿದರು. ಇಲ್ಲೇನಾಗ್ಬೋದು ನಿಪ್ಪಾಣಿ ಒಳಗೆ 41 ಸೀಟ್ನಲ್ಲಿ ಇರ್ತಕ್ಕಂಥ ಉತ್ತಮ್ ಪಾಟೀಲ್ ಅವರು ಕಳೆದ ಸಾರಿ ಇದೇ ಉತ್ತಮ್ ಪಾಟೀಲ್ ಅವರು ಶಶಿಕಲಾ ಜೊಲ್ಲೆ ವಿರುದ್ಧ ಶರದ್ ಪವಾರರ ಪಕ್ಷದಿಂದ ಸ್ಪರ್ಧೆ ಮಾಡಿ ಕೇವಲ 12,000 ಮತಗಳ ಅಂತರದಿಂದ ಸೋತಿದ್ರು. ಅಲ್ಲೇ ಎಲಾನ್ ಜಂಗ್ ಇರುವಂಥದ್ದು, ಫೈಟ್ ಜೋರಾಗಿರುವಂಥದ್ದು. ಕಳೆದ ಸಾರಿ ನಿಮ್ಗೆ ಹೇಳ್ದಂಗೆ ಕಾಕಾ ಸಾಹೇಬ್ ಪಾಟೀಲ್ ಅವ್ರು ಕೊಡೋದ ಉತ್ತಮ್ ಪಾಟೀಲ್ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರೆ ಇವರ ಗೆದ್ದು ಬರ್ತಿದ್ರು. ಇದು ಅಲ್ಲೆಲ್ಲ ಇರುವಂಥದ್ದು. ಈ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಸೋಲಿಸ್ಲಿಕ್ಕೆ ಎಷ್ಟು ಜನ ಇಡೀ ಚಿಕ್ಕೋಡಿ ಭಾಗದ ಲೀಡ್ರೆಲ್ಲ ಒಂದಾಗಿರುವಂಥದ್ದು. ಪ್ರಭಾಕರ್ ಕೋರೆ ಅವ್ರಿಗೂ ಜೊಲ್ಲೆ ಅವ್ರು ಬೇಡ,
ಕೌಟಿಗಿಮಠ ಜೊಲ್ಲೆಯವ್ರು ಬೇಡ, ಕತ್ತಿಯವ್ರಿಗೆ ಜೊಲ್ಲೆಯವ್ರು ಬೇಡ, ಯಾರನ್ನೂ ಅವರು ಸರಿಯಾಗಿ ಇಟ್ಕೊಂಡೇ ಇಲ್ಲ ಅಂತ. ಅವರೆಲ್ಲ ತಮ್ಮ ಹೈ ಲೆವೆಲ್ದಾಗ ಹೈ ಕಮಾಂಡ್ನಲ್ಲಿ ಚಂದಂಗೆ ಸಂಬಂಧ ಇಟ್ಕೊಂಡಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿ ಎಲ್ಲರನ್ನೂ ಹೊಸಕ್ಕೆ ಹಾಕಿಬಿಟ್ಟಿದ್ದಾರೆ. ಆ ಸೇಡ ಕುದಿಯಾತೈತೆ ಅವರಿಗೆಲ್ಲ. ಕೌಟಿಗಿಮಠಕ್ಕಾಗಲಿ, ಪ್ರಭಾಕರ್ ಕೋರೆ ಅವ್ರಿಗಾಗಲಿ, ರಮೇಶ್ ಕತ್ತಿಯವ್ರಿಗೆ ಅತಿ ಹೆಚ್ಚು ಕುದೀತೈತಿ. ಯಾಕಂದರೆ ಅವರು ಜಾರಕಿಹೊಳಿ ಜೊತೆ ಕೂಡಿ ನನ್ನನ್ನು ಅಧಿಕಾರದ ಅಧ್ಯಕ್ಷ ಸ್ಥಾನದ ಕೆಳಗೆ ಇಳಿಸಿರಲ್ಲ ಅನ್ನೋ ಒಂದು ಕುದಿ ಜೋರಾಗಿರುವಂಥದ್ದು. ನಿಪ್ಪಾಣಿ ಕ್ಷೇತ್ರದಾಗ ಇವರು ಮಾತನಾಡಿತೈತಿ. ಯಾರ್ದು? ಕತ್ತಿಯವ್ರದ್ದು ಮಾತನಾಡಿತಾವೆ. ಕತ್ತಿಯವರು ಮಾತು ಕೇಳುವಂಥ 15-20 PKPSಗಳು ಇರುವಂಥದ್ದು. ಆಮೇಲೆ ಕೌಟಿಗಿಮಠ ಅವ್ರ ಮಾತು ಕೇಳುವಂಥದ್ದು ಇರುವಂಥದ್ದು. ಆಮೇಲೆ ಪ್ರಕಾಶ್ ಹುಕ್ಕೇರಿ ಅವ್ರ ಮಾತು ಕೇಳ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದ್ರೆ ಎಷ್ಟು ಜೊಲ್ಲೆ ಅವರು ಇವ್ರ ಮೇಲೆ ಇರ್ಸೆ ಕಟ್ಕೊಂಡಿದ್ರು ಅಂದ್ರೆ, ಕೌಟಿಗಿಮಠ ಅವ್ರ ಹಿಂದೆ ಇಲೆಕ್ಷನ್ ನಿಂತಾಗ ಯಕ್ಷಂಬದಾಗದು ವೋಟಿಂಗ್ ಚೀಟಿ ಬರೆಯೋಕೆ ಟೇಬಲ್ ಹಾಕಾಗಬೇಕಾಗತ್ತಲ್ಲಿ ಅವ್ರ ಸ್ಕೂಲ್ನಾಗಿನ್ನೂ ಟೇಬಲ್ ಸಹಿತ ಕೊಟ್ಟಿರಲಿಲ್ಲ ಇವರಿಗೆ. ಅವರು BJP ಅವರ ಮತ್ತು ಕೌಟಿಗಿಮಠನು BJPಯಿಂದ ನಿಂತಾಗ ಅಂದರೆ ಎಷ್ಟು ಇರ್ಸೆ ಇತ್ತು ನೋಡ್ರಿ ಯಾರಿಗೆ? ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ. ಈ ಎಲ್ಲ ಕೂಡೆ ಹಣ್ಣು ಅದನ್ನು ಔಟ ಮಾಡೋನು ಈ ರಾಜಕಾರಣದ ಅಂಥೇಳಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ 28ರ ಚುನಾವಣೆ ಒಳಗೆ ಶಶಿಕಲಾ ಕೂಡ ಗೆಲ್ತಾರೋ ಇಲ್ಲೋ ಅನ್ನೋ ಡೌಟ್ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ BJPಯಲ್ಲಿ ಇದ್ದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಮ್ಮನ್ನು ಗೆರಿ ಹೊಡೆದು ಸೋಲಿಸಿದಂಥ ಜಾರಕಿಹೊಳಿ ಅವ್ರ ಜೊತೆ ಕೇವಲ 6 ತಿಂಗಳದಾಗ ಕೂಡಿಕೊಂಡು ಈ ಮೂಲ ಕಾರ್ಯಕರ್ತರನ್ನ ವಿಶ್ವಾಸನ ಕಳೆದುಕೊಂಡಿರುವಂಥವ್ರು ಸ್ನೇಹಿತರೆ. ಇಂಥ ಸನ್ನಿವೇಶದಾಗ ಈಗ ಒಂದು ವೇಳೆ ಅವ್ರು ಗೆದ್ದು ಬಂದ್ರಂದ್ರೆ DCC ಬ್ಯಾಂಕಿನ ಅಧ್ಯಕ್ಷ ನಮಗೆ ಬೇಕು ಅಂತೇಳಿ ಹಕ್ಕು ಸಿರಿ ಮಂಡಿಸ್ತಾರೆ ಜಾರಕಿಹೊಳಿ ಕಡೆ. ಯಾಕಂದ್ರೆ ನಿಮ್ಮನ್ನು ನಂಬಿ ನಾವು ಬಂದಿದ್ವಿ, ನೀವು ಕೂಡ್ಕೊಂಡು ನಾವು ಬಂದಿದ್ವಿ. ಹೋದ ಸಲ ಅಪ್ಪ ಸಾಹೇಬ್ ಕುಲಗೋಡೆ ಅವ್ರು ಮಾಡಿದ್ರಿ, ಈ ಸಲ ಲಿಂಗಾಯತ್ ಮಾಡ್ತಂದ್ರೆ ನನ್ನ ಮಾಡ್ರಿ ಅಂತಾರೆ. ಅದು ಜಾರಕಿಹೊಳಿ ಅವ್ರಿಗೆ ಇಷ್ಟ ಇಲ್ಲ. ಲಕ್ಷ್ಮಣ್ ಚಿಂಗ್ಳೆ ಅವ್ರು ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅವರ ಶಿಷ್ಯ ಅವರು. ಫೋನ್ ಅವ್ರ ಕಡೆ ಇರ್ತೈತಿ. ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ಅಲ್ಲಿ ಮಾಡ್ತಿರ್ತಾರೋ, ಅಲ್ಲಿ ಏನು ಮಾಡ್ತಿರ್ತಾರೋ ಹೆಂಗೆ ಮಾಡ್ತಿರ್ತಾರೋ ಗೊತ್ತಿಲ್ಲ. ಅಲ್ಲಿ ಏನಾಗ್ತೈತೆ ಅಂದ್ರೆ ಪಾಸಿಟಿವ್ನೆಸ್ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಪಾಸಿಟಿವ್ನೆಸ್ ಇಲ್ಲ. 75 ವೋಟ್ಗಳು ಇದ್ದರೂ ಕೂಡ ಗೌಪ್ಯ ಮತದಾನ ಪದ್ಧತಿ ಇರೋದ್ರಿಂದ ಕ್ರಾಸ್ ವೋಟಿಂಗ್ ಆಕೈತಿ. ಕ್ರಾಸ್ ವೋಟಿಂಗಾಗಿ ಉತ್ತಮ್ ಪಾಟೀಲ್ ಅವ್ರು ಬರ್ತಾರಂಥೇಳಿ ಭಾಳ ಜೋರಾಗಿ ನಡೆದಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಹೇಳ್ತೀವಲ್ಲ, ಇನ್ನೇನು ಹೇಳ್ತೀವಿ, ಇಲ್ಲಿ ನಡೆದಂಥ ಡೆವಲಪ್ಮೆಂಟು, ಮನೆಯಲ್ಲಿ ನಡೆದಂಥ ಡೆವಲಪ್ಮೆಂಟು ಹೋದಂಥವ್ರಿಗೆ, ಎಬ್ಬಿಸ್ಕೊಂಡು ಹೋದಂಥವ್ರಿಗೆ, ಆ ಕ್ಯಾಂಡಿಡೇಟ್ಗಳಿಗೆ ಸುದ್ದಿ ಮುಟ್ರೆನ ಅವ್ರು ಚೇಂಜ್ ಆಗ್ಬೋದು. ಅವ್ರು ಸುದ್ದಿ ಮುಟ್ಲಿಲ್ಲ ಹೆಂಗೆ ಚೇಂಜ್ ಆಕ್ಕಾರು? ಬಟ್ ಇಲ್ಲಿ ಸುದ್ದಿ ಮುಟ್ಸೋಕೆ ಲಕ್ಷ್ಮಣ್ ಚಿಂಗ್ಳೆ ಅವ್ರು ಅದಾರ. ಇಲ್ಲಿ ಏನೇನು ಡೆವಲಪ್ಮೆಂಟ್ ಅದ ಸಚಿವರ ಜೊತೆ ನೇರ ಸಂಪರ್ಕ. ಚಿಂಗ್ಳೆ ಅವ್ರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ದಂಗೆ. ಸತೀಶ್ ಜಾರಕಿಹೊಳಿ ಅವರು DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ಇದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮಾಡಲಿ ಅಂಥೇಳಿ ಅವ್ರ ಮನಸ್ಸಿನಾಗ ಏನಾರು ಬಂದಿತ್ತಂದ್ರೆ, ಆಗ್ತಿತ್ತಂದ್ರೆ ಅಲ್ರಿ ಅವರು ಸರಳವಾಗಿ ಓಟನ್ನು ಹಾಕಿಸ್ಬೋದು. ಕಾಂಗ್ರೆಸ್ ಪಕ್ಷ, ಅವ್ರ BJP ಪಕ್ಷದ ನಾತಿ ಹೇಳಿದ್ರೆ ಅಂತಾರೆ ಇವರೆಲ್ಲ ಏನಂತ, ಸಹಕಾರ ಸಂಗತಿ, ಇಲ್ಲೇನು ನಾವು ಪಕ್ಷ ನೋಡೋಂಗಿಲ್ಲ, ಪಕ್ಷಾತೀತವಾಗಿ ಮಾಡ್ತೀವಿ ಅಂತಾರೆ. ಬಟ್ ಕಳೆದ ಸರಿ ಕುಲಗೋಡೆ ಅವ್ರನ್ನ ಹ್ಯಾಂಗೆ ಮಾಡಿರಿ ಅಂದ್ರೆ ನೀವು, ಅವರು ಕಾಂಗ್ರೆಸ್ದಾಗಿದ್ದಾರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗೈತಿ, ಅದಕ್ಕಾಗಿ ಅವ್ರು ಮಾಡತ್ತೀವಿ ಅಂತ ಇವರು ಹೇಳಿದ್ರು, ಜಾರಕಿಹೊಳಿ ಅವರು ಅಂದಿದ್ರು. ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಸಿಚುವೇಶನ್ದಾಗ ಮತ್ತೆ ಎಲ್ಲ ಕೌಟಿಗಿಮಠ ಆಗಲಿ, ಕೋರೆ ಅವರಾಗಲಿ, ಪ್ರಕಾಶ್ ಅವರಾಗಲಿ ಲಿಂಗಾಯತ ಲಾಬಿ ಹಿಡಿದು ಆಯಿತು. ಅವರು ನಮ್ಮನ್ನು ತುಳಿಯೋ ಪ್ರವೃತ್ತಿಗೆ BJP ಪಕ್ಷದಿಂದ ಹೈಕಮಾಂಡನ್ನು ಅಸ್ತ್ರದಿಂದ, ಹೈಕಮಾಂಡ್ ಬೆಂಬಲದಿಂದ ನಮ್ಮನ್ನು ನಿರಂತರವಾಗಿ ನಮ್ಮನ್ನು ತುಳಿಯೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಇವ್ರಿಗೂ ಒಂದು ಗತಿ ಕಾಣಿಸ್ಬೇಕು ಅಂಥೇಳಿ ಇವ್ರು ನಿರ್ಧಾರ ಮಾಡಿದ್ದನ್ನು ಏನಾರು ಇಂಪ್ಲಿಮೆಂಟ್ ಆತಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋಲುವುದು ಖಂಡಿತ ಇಲ್ಲ. ಮತ್ತು ಅದು ಯಾರ ಮೇಲೆ ಡಿಪೆಂಡ್ ಅಂದರೆ ಜಾರಕಿಹೊಳಿ ಅವ್ರ ಮೇಲೆ ಡಿಪೆಂಡ. ಜಾರಕಿಹೊಳಿ ಅವರು ಈ ಸಲ ಅವ್ರನ್ನ ಗೆಲ್ಲಿಸ್ರಂದ್ರೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರಂತ ಅರ್ಥ. ಮೊದಲ ಬಾರಿ ಅವ್ರ ಮೇಲೆ ಆಯ್ತು. ಯಾಕಂದ್ರೆ ಜಾರಕಿಹೊಳಿ ಬಾಜುಕ್ಕೆ ಯಾರು ಇಟ್ಕೊಂಡು, ಯಾರ್ಯಾರು ರಾಜಕಾರಣದೊಳಗೆ ಯಾರ್ಯಾರು ತಮ್ಮ ಬಾಜುಕ್ಕೆ ಇಟ್ಕೊಂಡು ಅವ್ರನ್ನೆಲ್ಲ ಹಳ್ಳನ ಹಿಡಿಸ್ಯಾರ. ಅವ್ರು ವೀರಕುಮಾರ್ ಪಾಟೀಲ್ ಇರ್ಬೋದು, ಅಥವಾ ವಿವೇಕರಾವ್ ಪಾಟೀಲ್ ಇರ್ಬೋದು, ಯಾರು ಬೇಕಾದ್ರೆ ನಾನಿಯನ್ನು ಅವ್ರನ್ನೆಲ್ಲ ಬಾಜುಕ್ಕೆ ಇಟ್ಕೊಂಡೆಲ್ಲ ಅವ್ರನ್ನೆಲ್ಲ ಮಣ್ಣಿಗೆ ಹೆಚ್ಚಿದ ಉದಾಹರಣೆ ಜಾರಕಿಹೊಳಿ ಫ್ಯಾಮಿಲಿಗೆ ಇರುವಂಥದ್ದು. ಈ ಸಾರಿ ಮೊದಲ ಬಾರಿಗೆ ಅವರಿಗೆಲ್ಲ ಓಟ್ ಹಾಕಿಸಿ ಅಣ್ಣಾ ಸಾಹೇಬನ್ನು ಗೆಲ್ಲಿಸಿ ಅವ್ರಿಗೆ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಕೊಟ್ರಂದ್ರೆ ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಕ್ರಿಯೇಟ್ ಆಗ್ತೈತೆ. ಬೆಳಗಾವಿ ಜಿಲ್ಲೆ ಒಳಗೆ ಜಾರಕಿಹೊಳಿ ಮೆಂಟನವ್ರು ನಂಬಿಯೂ ಕೂಡ ಕೆಲಸ ಮಾಡ್ಬೋದು, ರಾಜಕಾರಣ ಮಾಡ್ಬೋದು ಅಂತ ಒಂದು ಹೊಸ ಉದಾಹರಣೆ, ಒಂದು ಮನ್ವಂತರ ಘಟನೆ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆದ್ರೆ ಆಗುವಂಥದ್ದು ಸ್ನೇಹಿತರೆ. ಆದರೂ ಒಂದು ವೇಳೆ ಅವ್ರು ಗೆಲ್ಲ ಉತ್ತಮ್ ಪಾಟೀಲ್ರು ನಮ್ಮ ಪಕ್ಷಕ್ಕೆ ಬರುವಂಥದ್ದು ಅದು ಇರಲಿ. ಯಾಕಂದರೆ ಬಿಸ್ನೆಸ್ ಆದಾಗ ನಿಮಗೆ ಅವ್ರಿಗೆ ಹೊಂದಾಣಿಕೆ ಇರುವಂಥದ್ದು, ಜಾರಕಿಹೊಳಿ ಅವರಿಗೆ ಮತ್ತು ಅವರಿಗೆ ಉತ್ತಮ್ ಪಾಟೀಲ್ ಅವ್ರಿಗೆ ಸಾಕಷ್ಟು ಹೊಂದಾಣಿಕೆ ಇರುವಂಥದ್ದು. ಮತ್ತು ಅವತ್ತು ನಾಮಪತ್ರ ಸಲ್ಲಿಸೋದು ಹೇಳ್ಯಾರಲ್ಲ, ಅವ್ರು
ನಮಗೆ ಸತೀಶ್ ಜಾರಕಿಹೊಳಿ ಅವರು ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ನಾನು ನಿಂತಿದ್ದೇನೆ ಅಂತ ಹೇಳಿದಾರೆ ಅವರು. ಸತೀಶ್ ಜಾರಕಿಹೊಳಿ ಅವರು ಆಶೀರ್ವಾದ ಮಾಡ್ಯಾರ ಅಂದ್ರೆ ಅವ್ರನ್ನ ಗೆಲ್ಲಿಸ್ಬೇಕಾಕತಿ. ಸತೀಶ್ ಜಾರಕಿಹೊಳಿ ಗೆಲ್ಲಿಸ್ಬೇಕಂದ್ರೆ ಇವ್ರದೇ ಆದಂಥ ಅಪ್ಪಟ ಶಿಷ್ಯ ಲಕ್ಷ್ಮಣ್ ಚಿಂಗಳೆ ಆ ಡೆಲಿಗೇಷನ್ ಹೋದಂಥ ಕ್ಯಾಂಡಿಡೇಟ್ಗಳ ಜೊತೆನೇ ಅದಾರು. ಏನು ಬೇಕಾದರೂ ಆಗ್ಬೋದು. ಬಟ್ ಏನೇ ಆಗಲಿಕ್ಕೆ ಒಂದೇ ದಿನ ಬಾಕಿ ಐತಿ. ನಾಳೆ ಹೊತ್ತೇ ಉಳಿದ ಇಲೆಕ್ಷನ್ ಆಗುವಂಥದ್ದು. ಅಲ್ಲಿವರೆಗೆ ಏನೇನು ಡೆವಲಪ್ಮೆಂಟ್ ಆಕೈತಿ ನೋಡೋಣ ಸ್ನೇಹಿತರೆ. ಜಿಲ್ಲಾದ ಫೈನಾನ್ಸ್ ಮಿನಿಸ್ಟರ್ ಅಂಥೇಳಿ ಖಾತೆ ಅಂಥೇಳಿ ಹೆಸರು ಮಾಡಿದಂಥ ಜಿಲ್ಲಾ ರಾಜಕಾರಣದ ಹಣಕಾಸು ಇಲಾಖೆ ಅಂತೇಳಿ ಹೆಸರು ಮಾಡಿರ್ತಕ್ಕಂಥ DCC ಬ್ಯಾಂಕಿನ ಪಾರುಪತ್ಯ ಯಾರ ಕೈಯಾಗ ಆಕೈತಿ, ಜಾರಕಿಹೊಳಿ ಕೈಯಾಗ ಆಕೈತೋ ಅಥವಾ ಈಗ ಹಸಿದಾಗ ನೀರಡಿಕಾದಾಗ ಬಾವಿ ತೋಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಲೀಡ್ರುಗಳ ಕೈಯಾಗ ಸಿಗ್ತೈತೆ ಅನ್ನೋದನ್ನು ಇನ್ನೇನು ನೋಡಲಿಕ್ಕೆ ಇನ್ನು ಒಂದೇ ದಿನ ಬಾಕಿ ಐತಿ. ಅದನ್ನು ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.